ಈ ದಿವಸ ನಮ್ಮ ರೋಟರಿ ಕ್ಲಬ್ ಕಾರ್ಕಳದ ನಿರ್ಗಮನ ಅಧ್ಯಕ್ಷ, ಯಾಕೆಂತ ಹೇಳಿದ್ರೆ 1 ತಾರೀಕು ಆಗಲೇ ಆಗಿದೆ. ಆದ್ದರಿಂದ ನಿರ್ಗಮನ ಅಧ್ಯಕ್ಷ ಅಂತ ರೋಟೇರಿಯನ್ ನವೀನ್ ಚಂದ್ರ ಶೆಟ್ಟಿ ಅವರು ಭಾಳ ಕಳೆದ ವರ್ಷ ಪೂರ್ತಿ ತನ್ನನ್ನು ರೋಟರಿಯ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಈ ವರ್ಷದ ಅಂತಾರಾಷ್ಟ್ರೀಯ ಅಧ್ಯಕ್ಷ ಹೇಳುವಂತೆ ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟನ್ನು ಅವರು ಕಳೆದ ವರ್ಷವೇ ಮಾಡಿ ಮುಗಿಸಿದ್ದಾರೆ. ಯುನೈಟ್ ಫಾರ್ ಗುಡ್ ಎಲ್ಲರನ್ನೂ ಒಂದು ಸೇರಿಸಿಕೊಂಡು ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟನ್ನು ಅವರು ಕಳೆದ ವರ್ಷದಲ್ಲೇ ಮಾಡಿ ಕಾರ್ಕಳದಲ್ಲಿ ಅಚ್ಚಳಿದಂಥ ರೋಟರಿಯ ಕೆಲಸವನ್ನು ಮಾಡಿ ರೋಟರಿಯ ಛಾಪನ್ನು ಮೂಡಿಸಿದ್ದಾರೆ. ಅವರಿಗೆ ನಾನು ಮೊದಲಿಗೆ ಹಾರ್ದಿಕವಾದ ಅಭಿನಂದನೆ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ರೋಟರಿಗೆ ಸೇರಿ 25 ವರ್ಷ ಆದರೂ ಕೂಡ ಅವರು ಅಧ್ಯಕ್ಷರಾಗಿರಲಿಲ್ಲ. ಬಹುಶಃ 25 ವರ್ಷಗಳ ಸದಸ್ಯರನ್ನು ಮುಗಿಸಿ ಅವರು 25 ವರ್ಷದ ನಂತರ ಈ ರೋಟರಿಯ ನಾಯಕತ್ವವನ್ನು ವಹಿಸಿಕೊಂಡು ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಿದೆ. ಅವರು ಯಾರು ಕೂಡ ರೋಟರಿಯ ಮೀಟಿಂಗಲ್ಲಿ ಯಾರು ಕೂಡ ತಪ್ಪದೇ ಹಾಜರಾಗ್ತಾಯಿದ್ರು. ಆದರೆ ಯಾವುದೇ ಕಾರ್ಯಕ್ರಮದಲ್ಲಿ ಅವರಿಗೆ ತಮ್ಮ ವ್ಯವಹಾರದ ನಿಮಿತ್ತ ಅವರಿಗೆ ಯಾವುದೇ ತನ್ನನ್ನು ತೊಡಗಿಸ್ಕೊಳ್ಳಲಿಕ್ಕೆ ಆಗಲಿಲ್ಲ. ಆದರೆ ಅದೆಲ್ಲವನ್ನು ಕೂಡ ಈ 1 ವರ್ಷದಲ್ಲಿ ಅವರು ವಹಿಸಿಕೊಂಡು ಮುಖ್ಯವಾಗಿ 2 ನಾನು ಪ್ರಾಜೆಕ್ಟನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ನಮ್ಮ ಡಾಕ್ಟರ್ TMAP ರೋಟರಿ ಆಸ್ಪತ್ರೆಯ ಸುವರ್ಣ ತುಕಾರಾಮ್ ನಾಯಕ್ ರೋಟರಿ ಬ್ಲಡ್ ಸೆಂಟರ್. ಇದನ್ನು ನಾವು 3 ವರ್ಷಗಳ ಹಿಂದೆ ನಾವು ಪ್ರಾರಂಭಿಸಿದ್ರು ಕೂಡ ಅದನ್ನು ಪೂರ್ಣಗೊಳಿಸಲಿಕ್ಕೆ ಹಲವಾರು ತಾಂತ್ರಿಕ ತಾಂತ್ರಿಕ ಅಡಚಣೆಯಿಂದ ನಮಗೆ ಮಾಡಲಿಕ್ಕಾಗಲಿಲ್ಲ. ಆದರೆ ಇವರು ಭಾಳಷ್ಟು ಶ್ರಮವಹಿಸಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಸರ್ಕಾರಿಯ ಕಚೇರಿಯಲ್ಲಿ ಒಂದು ದಿವಸ ಕೂತ್ಕೊಂಡು ಅದನ್ನು ಪಡೆದುಕೊಂಡೇ ಅವರು ಬಂದಿರ್ತಾರೆ. ಬಹುಶಃ ಇನ್ನೇನು ಕೆಲವು ದಿನಗಳಲ್ಲಿ ಈ ತಿಂಗಳೊಳಗೆ ಆಗಬಹುದು ಅನ್ನುವಂತಹ ಭರವಸೆ ಇದೆ. ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಆಗಬಹುದು ಅಂತ ಭರವಸೆ ಇದೆ. ಬಹುಶಃ ಅದಕ್ಕೋಸ್ಕರವಾಗಿ ಶ್ರಮಿತ ಅವರಿಗೆ ನನ್ನ ಹಾರ್ದಿಕವಾದ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು, ನಮ್ಮ ಕಾರ್ಕಳದ ನಾಗರಬಾವಿ ಕೆರೆಯ ಪುನರ್ ನವೀಕರಣವನ್ನು ಬಹುಶಃ ಇನ್ನೂ ಕೂಡ ಆ ಕೆಲಸ ಮುಗ್ದಿಲ್ಲ. ಅದು ಕೂಡ ಬಹಳ ಮಳೆಗಾಲ ತಡವಾದ್ರಿಂದ ಸ್ವಲ್ಪ ನಾವು ಕೆಲಸ ಮಾಡಲಿಕ್ಕಾಯಿತು. ಆದರೆ ಮಳೆ ಬಂದರೂ ಕೂಡ ಅದನ್ನು ಲೆಕ್ಕಿಸದೆ ಇನ್ನೂ ಕೂಡ ಆ ಕಾರ್ಯಕ್ರಮವನ್ನು ಅದರ ಚೇರ್ಮನ್ ರೋಟೇರಿಯನ್ ಹರಿಪ್ರಕಾಶ್ ಶೆಟ್ಟಿ ಅವರ ಸಹಯೋಗದೊಂದಿಗೆ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಅವರ ಸಹಕಾರದಿಂದ ಉತ್ತಮವಾದಂಥ ಕಾರ್ಕಳದಲ್ಲಿ ಕೆರೆಗಳ ಸಂರಕ್ಷಣೆಯಲ್ಲಿ ಮಾಡಿದಂಥ ಅತಿ ಉತ್ತಮವಾದಂತಹ ಕಾರ್ಯಕ್ರಮ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೋಸ್ಕರ ಕೂಡ ಅವರಿಗೆ ನನ್ನ ಹಾರ್ದಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ, ನಿಮ್ಮ ಈ ರೋಟರಿಯ ಸೇವೆ ಮುಂದಿನ ದಿನಗಳಲ್ಲೂ ನಮ್ಮ ಕಾರ್ಕಳದ ರೋಟರಿಯಲ್ಲಿ ಮುಂದಿನ ಅಧ್ಯಕ್ಷಗಳಿಗೂ ಸಿಗುವಂತಾಗಲಿ ಅಂತ ಹೇಳುತ್ತಾ, ಮತ್ತೊಮ್ಮೆ ರೋಟೇರಿಯನ್ ನವೀನ್ ಚಂದ್ರ ಶೆಟ್ಟಿ ಹಾಗೂ ಅವರ ಶ್ರೀಮತಿ ಅವರಿಗೆ ಉತ್ತಮ ಸಹಕಾರ ನೀಡಿದ ಅವರ ಶ್ರೀಮತಿ ನವ್ಯ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು, ನಮ್ಮ ರೋಟರಿಯ ಅಂಗಸಂಸ್ಥೆ ರೋಟರಿ ಆ್ಯನ್ಸ್ ಕ್ಲಬ್ ಕೂಡ ನಮ್ಮ ರೋಟರಿ ಜೊತೆಗೆ ಬಹಳ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಿದೆ ಅಂತ ಹೇಳ್ಬೋದು. ಆ್ಯನ್ಸ್ ಅಧ್ಯಕ್ಷೆ ಜಯಂತಿ ನಾಯಕ್ ಅವರು ಬಹಳ ವಿಶಿಷ್ಟವಾದಂಥ ಕಾರ್ಯಕ್ರಮ ಮೊನ್ನೆ ತಾನೇ ಅವರು ಕೂಡ ಥ್ಯಾಂಕ್ಸ್ ಗಿವಿಂಗ್ ಕಾರ್ಯಕ್ರಮವನ್ನು ಮಾಡಿದರು. ಬಹಳ ಅತ್ಯುತ್ತಮವಾಗಿ ಆ ಕೆಲಸವನ್ನು ಮಾಡಿ ಅದಕ್ಕಾಗಿ ಶ್ರಮಿಸಿ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಅವರು ಎಲ್ಲರನ್ನು ಸ್ಮರಿಸಿಕೊಂಡು ಉತ್ತಮ ಅಧ್ಯಕ್ಷೆಯಾಗಿ ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷರ ಜೊತೆಗೆ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ, ಮತ್ತು ಇನ್ನೊಂದು, ನಮ್ಮ ರೋಟರಿಯ ಇನ್ನೊಂದು ಅಂಗಸಂಸ್ಥೆ ರೋಟ್ರಾಕ್ಟ್ನ ಅಧ್ಯಕ್ಷ ಸಂದೇಶ್ ಕೂಡ ಇದ್ದಾರೆ. ರೋಟ್ರಾಕ್ಟ್ನ ಮೂಲಕ ಕೂಡ ಹಲವಾರು ಉತ್ತಮ ಕೆಲಸವನ್ನು ಮಾಡಿ ಅವರು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಹಾರ್ದಿಕವಾದ ಅಭಿನಂದನೆ ಸಲ್ಲಿಸ್ತಾ, ಮತ್ತೊಮ್ಮೆ ನಿಮ್ಮ ರೋಟರಿಯ ಸೇವೆ ನಿರಂತರವಾಗಿ ನಮ್ಮ ಸಮಾಜಕ್ಕೆ ಸಿಗಲಿ ಅಂತ ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಕ್ಷಮಿಸಿ, ನಾನು ನಾಳೆ ದಿನ ಮೈಸೂರಿನಲ್ಲಿ ನಡೆಯುವಂಥ ರೋಟರಿ ಇನ್ಸ್ಟಿಟ್ಯೂಷನ್ ಪ್ರೋಗ್ರಾಮ್ನಲ್ಲಿ ಪದಗ್ರಹಣ ಅಧಿಕಾರಿಯಾಗಿ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ನಾನು ನಿಮ್ಮ ಅಧ್ಯಕ್ಷರ ಅನುಮತಿಯನ್ನು ಯಾಚಿಸ್ತಾ ಸ್ವಲ್ಪ ಬೇಗನೆ ಮುಂದುವರಿಸ್ತೇನೆ. ಅದಕ್ಕೋಸ್ಕರವಾಗಿ ಕ್ಷಮೆಯನ್ನು ಕೂಡ ಯಾಚಿಸ್ತಾ, ಮುಂದಿನ ವರ್ಷದ ಅಧ್ಯಕ್ಷ ರೋಟೇರಿಯನ್ ವಿಜೇಂದ್ರ ಕುಮಾರ್ ಅವರಿಗೆ ಕೂಡ ತಾವೆಲ್ಲರೂ ಕೂಡ ಇದೇ ರೀತಿಯ ಸಹಕಾರ ನೀಡಿ ಮುಂದಿನ ವರ್ಷ ಕೂಡ ನಮ್ಮ ಕಾರ್ಕಳ ರೋಟರಿಯ ಎಲ್ಲ ಕೆಲಸಗಳು ಉತ್ತಮ ರೀತಿಯಲ್ಲಿ ನಡೆಯಲಿ ಎಂದು ಅವರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.